ನಮಸ್ಕಾರ ವೀಕ್ಷಕರೇ, ಶ್ರೀ ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್ ಅರ್ಪಿಸುವಂತಹ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಅರ್ಥರೈಟಿಸ್, ಸ್ಪಾಂಡಿಲೈಟಿಸ್ನಿಂದ ಬಳಲ್ತಾ ಇರೋರು ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಹೇಗೆ ನೋವಿನಿಂದ ಮುಕ್ತಿ ಹೊಂದಬಹುದು ಎಂಬ ವಿಷಯದ ಬಗ್ಗೆ ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇಬ್ಬರು ಡಾಕ್ಟರ್ಸ್ ಇದ್ದಾರೆ. ಡಾಕ್ಟರ್ ಹರೀಶ್ ಕುಮಾರ್, ಚೀಫ್ ಕೋಲ್ಡ್ ಲೇಸರ್ ಥೆರಪಿಸ್ಟ್, ಹಾಗೂ ಡಾಕ್ಟರ್ ಪ್ರಕಾಶ್ ಪೈ, ಚೀಫ್ ಮೆಡಿಕಲ್ ಆಫೀಸರ್. ಡಾಕ್ಟರ್ಸ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಕೋಲ್ಡ್ ಲೇಸರ್ ಥೆರಪಿ, ಈ ಥೆರಪಿ ಮೂಲಕ ಸ್ಪಾಂಡಿಲೈಟಿಸ್, ಅರ್ಥರೈಟಿಸ್ ಹೀಗೆ ಹಲವಾರು ಕಾಯಿಲೆಗಳಿಗೆ ಮುಕ್ತಿಯನ್ನು ಕೊಡಬಹುದು, ಚಿಕಿತ್ಸೆಯನ್ನು ನೀಡಬಹುದು, ನೋವಿನಿಂದ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳ್ತೀರಾ. ಇದು ಹೇಗೆ ಸಾಧ್ಯ? ಫಸ್ಟ್ ಆಫ್ ಆಲ್ ಇದರ ಒಂದು ಟೆಕ್ನಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ತನಕ ಒಂದು ನೋವಿಗೆ ಅಂತ ಒಂದು ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಬಂದರೆ ಆ ನೋವಿಗೆ ಅಷ್ಟೇ ಚಿಕಿತ್ಸೆ ಸಿಗ್ತಾ ಇತ್ತು. ಅಂತಂದರೆ ಈಗ ಪೇಯ್ನ್ ಕಿಲ್ಲರ್ಸ್ ಆಗ್ಬೋದು, ಇಂಜೆಕ್ಷನ್ಸ್ ಆಗ್ಬೋದು, ಸರ್ಜರೀಸ್ ಆಗ್ಬೋದು, ಸ್ಟಿರಾಯ್ಡ್ಸ್ ಆಗ್ಬೋದು, ಅಥವಾ ಎನಿ ಅದರ್ ಮೆಥಡ್ಸಲ್ಲಿ ಮಾತ್ರೆಗಳು ಮಾತ್ರ ಆಗ್ತಾಯಿತ್ತು. ಆದರೆ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜಸ್, ಈಗ ಒಂದು ಭಾಗದಲ್ಲಿ ನನಗೆ ಮಂಡಿ ನೋವಿದೆ, ಆರ್ಥರೈಟಿಸ್ ಅಂದರೆ ಮಂಡಿ ನೋವು. ಈಗ ನನಗೆ ಮಂಡಿ ನೋವಿದೆ ಅಂದರೆ ಅಲ್ಲಾಗಿರ್ತಕ್ಕಂಥ ಸೌಕ್ಲಿ ಅಥವಾ ವೇರ್ ಆ್ಯಂಡ್ ಟೇರ್ ಅಂತ ಏನು ಹೇಳ್ತೀವಿ, ಆ ವೇರ್ ಆ್ಯಂಡ್ ಟೇರ್ನ ರಿಪೇರ್ ಮಾಡಿಕೊಂಡು ನಂತರ ಅದಕ್ಕೆ ಒಂದು ಪೇಯ್ನ್ ರಿಲೀಫ್, ಒಂದು ಕಾನ್ಸ್ಟೆಂಟ್ ಅಥವಾ ಒಂದು ಲಾಂಗ್ ಲಾಸ್ಟಿಂಗ್ ಪೇಯ್ನ್ ರಿಲೀಫ್ನ ಕೊಡ್ತಕ್ಕಂಥ ಟೆಕ್ನಾಲಜಿ ಇದುವರೆಗೂ ಇರಲಿಲ್ಲ. ಆದರೆ ಕಳೆದ ಒಂದು 7 ವರ್ಷದಿಂದ ನಾವು ನಮ್ಮ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಮುಖಾಂತರ ಈ ಒಂದು ಕೋಲ್ಡ್ ಲೇಸರ್ ಥೆರಪಿ ಅಂತಕ್ಕಂಥ ಒಂದು ಟೆಕ್ನಾಲಜಿನ ತಂದ್ವಿ. ಸೊ ಇದರ ಮೇನ್ ಅಡ್ವಾಂಟೇಜ್ ಏನು ಅಂತಂತಂದರೆ, ಇದು ನಾವು ಯಾವುದೇ ಪೇಯ್ನ್ ಕಿಲ್ಲರ್ಸ್ ಅಗತ್ಯ ಇಲ್ಲದೇ ಆ ಪರ್ಟಿಕ್ಯುಲರ್ ಭಾಗಕ್ಕೆ ಆ ಕೋಲ್ಡ್ ಲೇಸರ್ಸ್ನ ಹರಿಸಿ, ಲೇಸರ್ಸ್ ಅಂದರೆ ಒಂದು ಬೆಳಕಿನ ಕಿರಣಗಳು, ಆ ಲೇಸರ್ಸ್ನ ಹರಿಸಿ ಆ ಲೇಸರ್ಸ್ ನಮ್ಮ ಬಾಡಿ ಒಳಗಡೆ ಮ್ಯಾಕ್ಸಿಮಮ್ ಅಪ್ ಟು 4 ಇಂಚಷ್ಟು ಅಂದರೆ 10 ಸೆಂಟಿಮೀಟರ್ಷ್ಟು ಒಳಗಡೆ ಹೋಗ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಲೇಸರ್ಸ್ನ ನಾವು ಹಾಕಿದಾಗ ಆ ಒಂದು ಜೀವಕೋಶಗಳು ಒಂದು ಬಯೋ ಸ್ಟಿಮ್ಯುಲೇಷನ್ ಮೆಕ್ಯಾನಿಸಮ್ ಮುಖಾಂತರ ಪ್ರತಿಯೊಂದು ಜೀವಕೋಶಗಳು ಆ್ಯಕ್ಟಿವೇಟ್ ಆಗಿ ಆ ಭಾಗಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಟ್ಟು ಆಗಿರ್ತಕ್ಕಂಥ ಡ್ಯಾಮೇಜ್ನ ಹೀಲ್ ಮಾಡ್ತಕ್ಕಂಥ ಒಂದು ವಾತಾವರಣನ ಅದು ಕೊಡುತ್ತೆ. ಸೊ ಯಾವಾಗ ಒಂದು ರಿಪೇರ್ ಪ್ರೊಸೆಸ್ ಆಗುತ್ತೆ, ಒಂದು ರೀಜನರೇಟಿವ್ ಪ್ರೊಸೆಸ್ ಆಗುತ್ತೆ, ಒಂದು ರಿಲ್ಯಾಕ್ಸೇಷನ್ ಪ್ರೊಸೆಸ್ ಆಗ್ತಾ ಹೋಗುತ್ತೆ, ಆಗಿರ್ತಕ್ಕಂಥ ಡ್ಯಾಮೇಜಸ್ ಸರಿ ಹೋಗ್ತಾ ಹೋಗುತ್ತೆ. ಯಾವಾಗ ಒಂದು ಡ್ಯಾಮೇಜಸ್ ಸರಿ ಹೋಗಲಿಕ್ಕೆ ಆ ಒಂದು ಸೆಲ್ಸ್ ಏನು ಡ್ಯಾಮೇಜ್ ಆಗಿತ್ತು ಅದು ರೀಪ್ಲೇಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಬಯೋಸ್ಟಿಮ್ಯುಲೇಷನ್ ಮೆಕ್ಯಾನಿಸಮ್ ಮುಖಾಂತರ ಆ ಜೀವಕೋಶಗಳಲ್ಲಿ ಇರ್ತಕ್ಕಂಥ ಮೈಟೋಕಾಂಡ್ರಿಯಾ ಏನು ಮಾಡುತ್ತೆ, ಆ ನ್ಯೂಟ್ರಿಷನ್ನ ತಗೊಂಡು ATPsನ ಸಿಕ್ರೇಟ್ ಮಾಡಿ ಸೆಲ್ಸ್ನ ಮಲ್ಟಿಪ್ಲೈ ಮಾಡುತ್ತೆ. ಸೊ ಡ್ಯಾಮೇಜ್ ಆಗಿರೋ ಸೆಲ್ಸ್ ಯಾವುದೇ ಕಾರಣಕ್ಕೂ ಮಲ್ಟಿಪ್ಲೈ ಆಗಲ್ಲ. ಸೊ ಹೆಲ್ದಿ ಸೆಲ್ಸ್ ಯಾವಾಗ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೋ ಈ ಡ್ಯಾಮೇಜ್ಡ್ ಸೆಲ್ಸ್ನ ಅದು ರೀಪ್ಲೇಸ್ ಮಾಡ್ತಾ ಬರುತ್ತೆ. ಸೊ ಆಗ ಒಂದು ರಿಪೇರ್ ಪ್ರೊಸೆಸ್ ಆಗೋದ್ರಿಂದ ಒಂದು ಮತ್ತೆ ಅದಕ್ಕೆ ಒಂದು ಪುನಶ್ಚೇತನ, ರೆಜುವಿನೇಷನ್ ಸಿಗುತ್ತೆ. ಯಾವಾಗ ರೆಜುವಿನೇಷನ್ ಸಿಗ್ತಾ ಹೋಗುತ್ತೋ ಆ ಮಂಡಿಯಲ್ಲಿ ಇರ್ತಕ್ಕಂಥ ನೋವು ಕಂಪ್ಲೀಟಾಗಿ ಹೋಗುತ್ತೆ. ಜೊತೆಗೆ ಅದು ಮತ್ತೆ ಮತ್ತೆ ಬರದೇ ಇರೋ ಥರ ಅವ್ರಿಗೆ ಕೆಲವು ಎಕ್ಸಸೈಸಸ್ನ ಹೇಳ್ಕೊಟ್ಟಿರ್ತೀವಿ. ಜೊತೆಗೆ ಕೆಲವನ್ನ ಮಾಡಬೇಕು, ಕೆಲವನ್ನ ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಏನಾದ್ರೂ ಹೇಳ್ಕೊಟ್ಟಿರ್ತೀವಿ. ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ನಮ್ಮ ಟೆಕ್ನಾಲಜಿ ಮುಖಾಂತರ, ಒಂದು ಲೇಸರ್ ಟೆಕ್ನಾಲಜಿ ಮುಖಾಂತರ ನಾವೇನು ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ, ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್, ಬರೀ ಆರ್ಥರೈಟಿಸ್, ಸ್ಪಾಂಡಿಲೈಟಿಸ್ ಅಲ್ಲ, ತಲೆಯಿಂದ ಕಾಲು ತನಕ ಇರ್ತಕ್ಕಂಥ 80ರಿಂದ 90 ಕಂಡೀಷನ್ಸ್, ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಒಂದು ಶಾಶ್ವತವಾದ ಒಂದು ಲಾಂಗ್ ಲಾಸ್ಟಿಂಗ್ ಪರಿಹಾರನ ಕೊಡ್ಬೋದಾಗಿದೆ. ಈಗ ಡಾಕ್ಟರ್, ಮಂಡಿ ನೋವು, ಈ ಸ್ಪಾಂಡಿಲೈಟಿಸ್ ಈ ಥರದಕ್ಕೆಲ್ಲ ಸಾಮಾನ್ಯವಾಗಿ ಚಿಕಿತ್ಸೆ ಕೊಟ್ಟರೆ ವಾಸಿ ಆಗ್ಬೋದು. ಆದರೆ ದೀರ್ಘಕಾಲದಿಂದ ಬಳಲ್ತರ ಕಾಯಿಲೆಗಳಿಗೆ ನೀವು ಯಾವ ರೀತಿ ಚಿಕಿತ್ಸೆ ಕೊಡ್ತೀರಾ? ಎಷ್ಟು ಸಿಟ್ಟಿಂಗ್ಸ್ ಬರಬೇಕಾಗತ್ತೆ? ಎಷ್ಟು ಟೈಮ್ ಹಿಡಿಯುತ್ತೆ ಡಾಕ್ಟರ್ ಚಿಕಿತ್ಸೆಗೆಲ್ಲ? ಚಿಕಿತ್ಸೆಗಂದರೆ ಫಾರ್ ಎಕ್ಸಾಂಪಲ್ ನೀ ಆರ್ಥರೈಟಿಸ್ ಅಂತ ತಿಳ್ಕೊಳ್ಳಿ ನೀವು, ಅದಕ್ಕೆ ಸಾಧಾರಣವಾಗಿ ಬೇರೆ ರೀತಿಯಲ್ಲಿ ನೀ ರಿಪ್ಲೇಸ್ಮೆಂಟ್ಸ್ ಅಥವಾ ಇಂಜೆಕ್ಷನ್ಸ್ ಕೊಡ್ತಾರೆ ಅಥವಾ ಬೇರೆ ಯಾವುದಾದ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ನಮ್ಮ ಕೋಲ್ಡ್ ಲೇಸರ್ ಪ್ರಕಾರ ಕೊಡುವುದಿದ್ರೆ 30ರಿಂದ 40 ಸೆಷನ್ಸ್ ಬೇಕಾಗಿ ಬರಬಹುದು, ಡಿಪೆಂಡಿಂಗ್ ಅಪಾನ್ ದ ಸಿವಿರಿಟಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಇರುತ್ತೆ. ಅಕಾರ್ಡಿಂಗ್ಲಿ ಅಷ್ಟು ಇದು ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ನಮ್ಮಲ್ಲಿ ಬರೋ ಪೇಷಂಟ್ಸ್ ಯಾರು ಬರ್ತಾರೋ, ಆರ್ಥರೈಟಿಸ್ ಆಗಲಿ ಸ್ಪಾಂಡಿಲೈಟಿಸ್ ಆಗಲಿ ಯಾವುದೇ ಇರಲಿ, ಅವರು ಫಸ್ಟ್ ಬಂದ ಕೂಡಲೇ ಫಸ್ಟ್ 5 ಡೇಸ್ ಡೈಲಿ ಬರಬೇಕು. ಆಮೇಲೆ ದಿನ ಬಿಟ್ಟು 5 ದಿನ ಬರಬೇಕು. ಆಮೇಲೆ ವಾರಕ್ಕೆ 2 ಸರ್ತಿ, ಡಿಪೆಂಡಿಂಗ್ ಅವರು ಪ್ರತಿ ಸಲ 5 ದಿನಕ್ಕೊಂದು ಸಲ ಅವರ ಪ್ರೋಗ್ರೆಸ್ ಹೇಗಿದೆ ಅಂತ ನಾವು ನೋಟ್ ಮಾಡ್ತೇವೆ. ಅದಾದಮೇಲೆ ಅವರಿಗೆ ಎಕ್ಸಸೈಸ್ ಹೇಳ್ತೇವೆ. ಹಾಗೆ ಸ್ಟೇಜ್ ಬೈ ಸ್ಟೇಜ್ ಅವರ ಇಂಪ್ರೂವ್ಮೆಂಟ್ ನೋಡಿಕೊಂಡು ಅದನ್ನು ಕೊನೆಗೆ ಸ್ಟಾಪ್ ಮಾಡ್ತೇವೆ. ಸೊ ಆ ಥರ ನಮ್ಮ ಟ್ರೀಟ್ಮೆಂಟ್ ಇರುತ್ತೆ. ಅದೇ ರೀತಿ ಹೊರಗಡೆ ಊರಿಂದ ಬರೋವರಿಗಿದ್ರೆ ಇನ್ನೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ. ಫಸ್ಟ್ 5 ಡೇಸ್ ಡೈಲಿ 10 ಟ್ರೀಟ್ಮೆಂಟ್ಸ್ ಇರುತ್ತೆ, ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ. ಆಮೇಲೆ ಒಂದು 21 ದಿನ ಬಿಟ್ಕೊಂಡು ಮತ್ತೆ ಪುನಃ 3 ದಿನ 6 ಟ್ರೀಟ್ಮೆಂಟ್. ಆವಾಗ ಆ ಥರ ಟ್ರೀಟ್ಮೆಂಟ್ ಕೊಟ್ಟು ಅದು ಅದೇ ಥರ 3ರಿಂದ 4 ತಿಂಗಳೊಳಗೆ ಗುಣ ಆಗುತ್ತೆ.
ಸರಿ ಡಾಕ್ಟರ್, ಇನ್ನು ಈ ಚಿಕಿತ್ಸೆಯಲ್ಲಿ ಈಗ ಸಾಮಾನ್ಯವಾಗಿ ಮಂಡಿ ನೋವು ಅಂತಾಗ್ಲಿ ಏನಾದ್ರು ಆಗ್ಲಿ ಮಂಡಿ ಸವಕಳಿ ಉಂಟಾದಾಗ ಬಹಳಷ್ಟು ಡ್ಯಾಮೇಜ್ ಆಗಿರುತ್ತೆ, ಎದ್ದು ನಡೆಯೋದಿಕ್ಕೆ ಆಗ್ತಾ ಇರೋದಿಲ್ಲ, ತೆವಳ್ಕೊಂಡು ಓಡಾಡ್ತಿರ್ತಾರೆ. ಆದ್ರೆ ಈ ಕೋಲ್ಡ್ ಲೇಸರ್ ಥೆರಪಿಲಿ ಅಷ್ಟೊಂದು ಡೀಪ್ ಆಗಿರೋ ಕಾಯಿಲೆಗೂ ಸಹ ಚಿಕಿತ್ಸೆಯನ್ನ ಕೊಡಬಹುದಾ? ಕೊಡ್ಬೋದು, ಖಂಡಿತ ಕೊಡ್ಬೋದು. ಯಾಕಂದರೆ ಇದು 4 ಇಂಚ್ ಒಳಗೆ ಹೋಗಿ ಮೈಕ್ರೋ ಲೆವೆಲ್ದಲ್ಲಿ ಅದನ್ನು ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಸೊ ಅದರಿಂದ ಏನಂದರೆ ಪುನಃ ಹೊಸ ಬಗೆಯ ಟಿಶ್ಯೂಸ್, ಫಾರ್ ಎಕ್ಸಾಂಪಲ್ ಮೆಮ್ಬ್ರೇನ್ಸ್, ಲಿಗಮೆಂಟ್ಸ್, ಸೈನೋವಿಯಲ್ ಫ್ಲೂಯಿಡ್ ಇವೆಲ್ಲ ಒಳಗಿನ ಜನರೇಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಜಾಯಿಂಟು ಮೊದಲಿನ ಥರನೇ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಬೇರೆ ಯಾವ ಟ್ರೀಟ್ಮೆಂಟಲ್ಲಿ ಈ ಥರ ಚಿಕಿತ್ಸೆ ಸಾಧ್ಯವಿಲ್ಲ. ಸೊ ಅದು ಖಂಡಿತ ಆಗುತ್ತೆ. ಓಕೆ ಡಾಕ್ಟರ್, ಕೆಲವೊಂದು ಕಾಯಿಲೆಗಳು ಬಂದಾಗ ಈ ಇಂಗ್ಲಿಷ್ ಮೆಡಿಸಿನ್ಸು ಕೆಲವೊಂದು ಮೆಡಿಸಿನ್ಸ್ಗಳನ್ನ ತಗೊಂಡಾಗ ಸೈಡ್ ಎಫೆಕ್ಟ್ಸ್ ಅನ್ನೋದು ಇರುತ್ತೆ. ಆದರೆ ಈ ಕೋಲ್ಡ್ ಲೇಸರ್ ಥೆರಪಿಗೆ ಬಂದಾಗ ಜನರು ಹೆದರ್ಕೊಂತಾರೆ, ಯಾಕೆಂದ್ರೆ ಇದು ಹೊಸ ರೀತಿಯಾದಂತಹ ಒಂದು ಚಿಕಿತ್ಸಾ ವಿಧಾನ, ಎಲ್ಲೂ ಸಹ ಜಾಸ್ತಿ ಗೊತ್ತಿರೋದಿಲ್ಲ, ಜಾಸ್ತಿ ಜನ ಮಾಡಿಸ್ಕೊಂಡಿರೋದಿಲ್ಲ. ಇದು ಹೊಸ ರೀತಿಯಾದ್ರಿಂದ ಈ ಜನಗಳಿಗೆ ಯಾವ ರೀತಿಯ ಒಂದು ಸಲಹೆನ ಕೊಡ್ತೀರಾ? ಇದು ಸೈಡ್ ಎಫೆಕ್ಟ್ಸ್ ಇರುತ್ತಾ, ಇರೋದಿಲ್ವಾ ಹೇಳಿ? 100ಕ್ಕೆ 100ರಷ್ಟು ಯಾವುದೇ ರೀತಿಯ ಒಂದು ಸೈಡ್ ಎಫೆಕ್ಟ್ಸ್ ಇರಲ್ಲ. ಯಾಕೆಂದರೆ ಮೇಯ್ನಾಗಿ ಈ ಒಂದು ಕೋಲ್ಡ್ ಲೇಸರ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದು ಒಂದು ಬೆಳಕಿನ ಕಿರಣ ಅಷ್ಟೇ, ಒಂದು ಲೈಟ್ ರೇ ಅಷ್ಟೇ. ಆದರೆ ಈ ಲೇಸರ್ಸಲ್ಲೂ ಕೂಡ ಕ್ಲಾಸಿಫಿಕೇಶನ್ಸ್ ಇದೆ. ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3A, ಕ್ಲಾಸ್ 3B ಮತ್ತು ಕ್ಲಾಸ್ 4 ಲೇಸರ್ಸ್ ಅಂತ ಹೇಳ್ತಾರೆ. ಕೆಲವೊಂದು ಲೇಸರ್ ಥೆರಪೀಸಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್, ಲೇಸರ್ಸ್ ಅಂದರೆ. ಸೊ ಅದಕ್ಕೆ ಜನ ಬಹಳ ಹೆದರ್ತಾರೆ ಕೋಲ್ಡ್ ಲೇಸರ್ ಥೆರಪಿ ಅಂದರೆ. ಹಾಗಾಗಿ ಈ ಕ್ವಶನ್ ಡೆಫಿನೆಟ್ ಅಲ್ಲ ಅದಕ್ಕೇನೆ ನಮ್ಮ ಒಂದು ಕೋಲ್ಡ್ ಲೇಸರ್ಸ್ ಏನಿದೆ ಇದು ಕ್ಲಾಸ್ 3B ಲೇಸರ್ಸ್ ಅಂತ ಹೇಳ್ತೀವಿ. ಈ ಕ್ಲಾಸ್ 3B ಲೇಸರ್ಸ್ಗೂ ಕ್ಲಾಸ್ 4 ಲೇಸರ್ಸ್ಗೂ ಜನ ಹೆದರಲಿಕ್ಕೆ ನಿಮ್ಮ ಒಂದು ಡೌಟ್ ಏನಿದೆ ಅದರಲ್ಲಿ ಡಿಫ್ರೆನ್ಷಿಯೇಷನ್ ಬರುತ್ತೆ. ಈ ಕ್ಲಾಸ್ 4 ಲೇಸರ್ಸ್ ಅಂದರೆ ಏನಾಗುತ್ತೆ ಅಂತಂದರೆ ಅದರ ಒಂದು ವೇವ್ ಲೆಂತ್ ಅಂತ ಹೇಳ್ತೀವಿ. ಆ ವೇವ್ ಲೆಂತ್ ಸುಮಾರು 1000 ನ್ಯಾನೋಮೀಟರ್ಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ಗಿಂತ ಜಾಸ್ತಿ ಇಟ್ಕೊಂಡಾಗ ಆ ಭಾಗದಲ್ಲಿ ಸುಡ್ತಕ್ಕಂಥದ್ದು, ಬೊಬ್ಬೆ ಬರ್ತಕ್ಕಂಥದ್ದು, ಮಾರ್ಕ್ ಉಳ್ಕೊಳ್ತಕ್ಕಂಥದ್ದು, ಮತ್ತು ಅದರಿಂದ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ತಕ್ಕಂಥದ್ದು, ಮತ್ತು ಇನ್ ಫ್ಯೂಚರಲ್ಲಿ ಆಗಿರ್ತಕ್ಕಂಥ ಕೆಲವು ತೊಂದರೆಗಳಲ್ಲಿ ಇರ್ತಿತ್ತು. ಆದರೆ ನಮ್ಮ ಒಂದು ಕ್ಲಾಸ್ 3B ಲೇಸರ್ಸ್ ಏನಿದೆ ಇದು ವೇವ್ ಲೆಂತಲ್ಲಿ ತುಂಬ ಕಡಿಮೆ ಇರುತ್ತೆ. ಅಂದರೆ 630 ನ್ಯಾನೋಮೀಟರ್ಸಿಂದ ಹಿಡಿದು 905 ನ್ಯಾನೋಮೀಟರ್ಸ್ ತನಕ ಮಾತ್ರ ಇರೋದ್ರಿಂದ ಯಾವ ವೇವ್ ಲೆಂತು ನಮ್ಮ ಸೂರ್ಯನ ಪ್ರಕಾಶಮಾನಕ್ಕೆ ಈಕ್ವಲೆಂಟ್, ಇಟ್ಸ್ ಸನ್ಲೈಟ್, ಲೈಟನ್ನು ಸನ್ಲೈಟ್ ಥರನೇ ಅಷ್ಟೇ ವಿತಿನ್ ದಟ್ ವೇವ್ ಲೆಂತಲ್ಲಿ ಮಾತ್ರ ಇರೋದ್ರಿಂದ ನಮ್ಮ ಸೂರ್ಯನ ಬೆಳಕು ನಮ್ಮ ಮೈ ಮೇಲೆ ಬಿದ್ದಾಗ ಹೇಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ವೋ, ನಮ್ಮ ಒಂದು ಕೋಲ್ಡ್ ಲೇಸರ್ಸಿಂದನೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಮೊದಲನೇದಾಗಿ. ಎರಡನೇದಾಗಿ ಇದರಲ್ಲಿ ಒಂದು ಸೂಪರ್ ಪಲ್ಸ್ಡ್ ವೇವ್ ಲೆಂತ್ ಅಂತ ತೆಗಿತೀವಿ. ಅದು ಈ ಕ್ಲಾಸ್ 3B ಲೇಸರ್, ಅದು ನಮ್ಮ ಸಂಜೀವಿನಿ ಕೋಲ್ಡ್ ಲೇಸರ್ ಮಾತ್ರ ಇದೆ, ಬೇರೆ ಇನ್ಯಾವುದೇ ಕೋಲ್ಡ್ ಲೇಸರ್ ಇಲ್ಲ. ಈ ಕ್ಲಾಸ್ 3B ಅಲ್ಲಿ ಸೂಪರ್ ಪಲ್ಸ್ಡ್ ವೇವ್ ಲೆಂತ್ ಅಂದರೆ ಅಪ್ಪರ್ 1 ಮತ್ತು ಲೋವರ್ 1 ಎರಡನ್ನು ಮರ್ಜ್ ಮಾಡಿದಾಗ ಒಂದು 830 ನ್ಯಾನೋಮೀಟರ್ಸ್ದು ಒಂದು ಸೂಪರ್ ಪಲ್ಸ್ಡ್ ವೇವ್ ಲೆಂತ್ ಬರುತ್ತೆ. ಆ ವೇವ್ ಲೆಂತಲ್ಲಿ ಇರ್ತಕ್ಕಂಥ ಒಂದು ಕೆಪಾಸಿಟಿ ಏನಿದೆ ಅದು ಇಟ್ ವಿಲ್ ಡೈರೆಕ್ಟ್ಲಿ ಟಾರ್ಗೆಟ್ ಟು ದಟ್ ಪರ್ಟಿಕ್ಯುಲರ್ ಟಿಶ್ಯೂ. ಈಗ ನಾನು ಮಂಡಿಗೆ ಅಂದರೆ ಮಂಡಿ ಟಿಶ್ಯೂಸ್ನ ಅದು ಟಾರ್ಗೆಟ್ ಮಾಡಿರುತ್ತೆ. ಆ್ಯಂಡ್ ಇದು ಎಲ್ಲೂ ಡೈವರ್ಜೆನ್ಸ್ ಇರಲ್ಲ. ಇಟ್ಸ್ ಎ ಯೂನಿಕ್ರೊಮ್ಯಾಸಿಟಿ ಮತ್ತು ವೇವ್ ಲೆಂತ್ ಇರೋದ್ರಿಂದ ಸೊ ಅದು ಎಲ್ಲೂ ಚೇಂಜಸ್ ಕೂಡ ಆಗೋದಿಲ್ಲ. ಆ್ಯಂಡ್ ನಾವು ಆ ಭಾಗಕ್ಕೆ ಇಡೋದ್ರಿಂದ ಮಷೀನೇ ಆ ಲೈಟ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಎಲ್ಲೂ ಹ್ಯೂಮನ್ ಎರರ್ಸ್ ಕೂಡ ಇರೋದಿಲ್ಲ. ಸೊ ವಿ ಆರ್ ಜಸ್ಟ್ ಫೋಕಸಿಂಗ್ ಇಟ್ ವಿಲ್ ಡೂ ಇಟ್ಸ್ ಜಾಬ್. ಸೊ ಆ ಜಾಬ್ ಯಾವಾಗ ಆಗುತ್ತೋ ಅದಕ್ಕೆ ಸಕ್ಸಸ್ ರೇಟ್ 100ಕ್ಕೆ 90ರಿಂದ 95% ಸಿಗುತ್ತೆ. ವೀಕ್ಷಕರೇ, ನೀವು ಕೂಡ ಸ್ಪಾಂಡಿಲೈಟಿಸ್, ಅರ್ಥರೈಟಿಸ್ ಇದಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಇಲ್ಲಿಗೆ ಕರೆ ಮಾಡಿ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು. ಡಾಕ್ಟರ್ಸ್ ಇದ್ದಾರೆ, ನಿಮಗೆ ಸೂಕ್ತ ಮಾಹಿತಿಯನ್ನ ಕೊಡ್ತಾರೆ. ಡಾಕ್ಟರ್, ಇನ್ನು ಈ ಸ್ಪಾಂಡಿಲೈಟಿಸ್ ಅಲ್ಲಿ ಈ ಕುತ್ತಿಗೆ ನೋವು, ಬೆನ್ನು ನೋವು, ಸೊಂಟ ನೋವು ಈ ಕಡೆ ಎಲ್ಲ ಈ ಚಿಕಿತ್ಸೆನ ತಗೊಂಡ ನಂತರ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಥವಾ ಮತ್ತೆ ಇದು ಬರ್ಬೋದಂತಹ ಕಾಯಿಲೆಗಳು ಬರ್ಬೋದಾದಂತಹ ಚಾನ್ಸಸ್ ಇರುತ್ತಾ? ನೋವು ಇಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗತ್ತಾ? ಇದು ರಾದರ್ ದ್ಯಾನ್ ಪರ್ಮನೆಂಟ್ ಅನ್ನೋದಕ್ಕಿಂತ ಇದನ್ನು ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ ಅಂತ ಹೇಳ್ತೀವಿ. ಯಾಕೆಂದರೆ ಯಾವುದು ಪರ್ಮನೆನ್ಸಿ ಇರೋದಿಲ್ಲ. ಯಾಕೆಂದರೆ ನಾವು ಹೋಗ್ತಾ ಇರ್ತೀವಿ, ಮೂಳೆಗಳು ಸವಿತಾ ಇರುತ್ತೆ, ಬಟ್ ಸವಿದ್ರೂ ಸಹ ಅವ್ರಿಗೆ ಆ ನೋವು ಏನು ತೀಕ್ಷ್ಣವಾಗಿ ಬರ್ತಾ ಇರ್ತಕ್ಕಂಥ ನೋವೇನಿತ್ತು ಆ ನೋವನ್ನ ಕಂಪ್ಲೀಟಾಗಿ ರಿಲೀವ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಟೆಕ್ನಾಲಜಿ. ಇದರಲ್ಲೇ ನೀವು ಒಂದು ಮಂಡಿ ನೋವಿಗೆ ಒಂದು ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ಒಂದು 84 ಇಯರ್ಸ್ ಒಬ್ಬರು ತಾತ ಅವರು ನಮ್ಮಲ್ಲಿ ಬಂದು ತೋರಿಸ್ಕೊಳ್ತಾ ಇದ್ರು. ಸೊ ಅವ್ರಿಗೆ ಏನಾಗಿದೆ ಅಂದರೆ ಫುಲ್ ಮಂಡಿ ನೋವು ಆಗಿಬಿಟ್ಟಿದೆ ಆ್ಯಂಡ್ ಮಂಡಿ ಕೂಡ ಬೆಂಡ್ ಆಗಿಬಿಟ್ಟು ಅವ್ರಿಗೆ ನಡೆಯೋ ರೀತಿನೂ ಕೂಡ ಬದಲಾಗ್ಬಿಟ್ಟಿತ್ತು. ಸೊ ಅವರು ಬಂದು ಹೇಳಿದ್ರು, ಈಗ ನನಗೆ ಈ ವಯಸ್ಸಲ್ಲಿ ರೀಪ್ಲೇಸ್ಮೆಂಟ್ಗೆ ಹೇಳ್ತಾ ಇದ್ದಾರೆ, ಬಟ್ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಮತ್ತು ಆದಮೇಲೆ ಮುಂದೆ ಏನು ಪ್ಲಸ್ ಮೈನಸ್ಗಳು ತುಂಬ ಇದ್ದಾವೆ, ಸೊ ನಿಮ್ಮ ಕೈಲಿ ಮಾಡ್ಲಿಕ್ಕೆ ಸಾಧ್ಯನಾ? ಡೆಫಿನೆಟಾಗಿ ವಿ ವಿಲ್ ಟ್ರೈ ಅಂತ ಹೇಳಿ ವಿ ಸ್ಟಾರ್ಟೆಡ್ ದ ಟ್ರೀಟ್ಮೆಂಟ್. ಆ್ಯಂಡ್ ಅವರು ಅರೌಂಡ್ 12 to 14 ಸೆಷನ್ಸ್ ಅಷ್ಟೊತ್ತಿಗೆ ಅವರ ಏನು ಕಾಲು ಬೆಂಡ್ ಆಗ್ತಾ ಇತ್ತು ಆಲ್ಮೋಸ್ಟ್ ಒಂದು 40 ಡಿಗ್ರೀಸ್ ಅಷ್ಟು ಅದು ಸ್ಟ್ರೈಟ್ ಬರ್ತಾ ಹೋಯ್ತು. ನಂತರ ಅವ್ರಿಗೆ ಈ ಥರ ವಾಲ್ಕೊಂಡು ನಡೀತಾ ಇದೆ, ಅದನ್ನ ಆಂಟಾಲ್ಜಿಕ್ ಗೇಟ್ ಅಂತ ಅಥವಾ ವ್ಯಾಡ್ಲಿಂಗ್ ಗೇಟ್ ಅಂತ ಹೇಳ್ತೀವಿ. ಸೊ ಆ ರೀತಿ ಒಂದು ವಾಲ್ಕೊಂಡು ಏನು ನಡೀತಾ ಇದ್ರು ಅದು ಕೂಡ ಸ್ಟ್ರೈಟ್ ಆಗ್ತಾ ಬಂದು ನಾರ್ಮಲಾಗಿ ನಡಿಲಿಕ್ಕೆ ಶುರು ಮಾಡಿದ್ರು, ಬಟ್ ವಿತ್ ಹೆಲ್ಪ್ ಆಫ್ ಸ್ಟಿಕ್. ಆಮೇಲೆ ಒಂದು ಅರೌಂಡ್ 25 ಸೆಷನ್ಸ್ ಅಷ್ಟೊತ್ತಿಗೆ ನಿಧಾನಕ್ಕೆ ಅವ್ರು ಸ್ಟಿಕ್ ಕೂಡ ಬಿಟ್ಟರು. ಈಗ ಆರಾಮಾಗಿ ಅವ್ರ ಮನೆ ಮಟ್ಟಿಗೆ
ಯಾರದೇ ಡಿಪೆಂಡೆನ್ಸಿ ಇಲ್ಲದೆ, ಈಗ ಅವಾಗ ನೋವಿದ್ದಾಗ ನನ್ನ ಬಾತ್ರೂಮ್ ಕರ್ಕೊಂಡು ಹೋಗು, ದೇವ್ರ ಮನೆ ಕರ್ಕೊಂಡು ಹೋಗು, ಊಟ ತೊಗೊಂಡು ಆ ಥರ ಒಂದು ಡಿಪೆಂಡೆನ್ಸಿ ಏನು ಇರ್ತಾ ಇತ್ತು, ಇಂಡಿಪೆಂಡೆಂಟಾಗಿ ಎಲ್ಲ ಅವರ ಕೆಲಸ ಅವರೇ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಒಂದು ಟ್ರೀಟ್ಮೆಂಟ್ಸ್ನ ನಾವು ಸದ್ಯಕ್ಕೆ ನಮ್ಮ ಸಂಸ್ಥೆ ಬಂದು ಬೆಂಗಳೂರಲ್ಲಿ ಮಲ್ಲೇಶ್ವರಂ 15ನೇ ಕ್ರಾಸಲ್ಲಿ ಮಾತ್ರ ಇದೆ. ಅದು ಅಡಿಗಾಸ್ ಹೋಟೆಲ್ ಪಕ್ಕ ಸುನಿಲ್ ಫ್ಯಾಷನ್ಸ್ ಅಂತ ಅದೇ ಬಿಲ್ಡಿಂಗಲ್ಲಿ 3ನೇ ಮಹಡಿಯಲ್ಲಿ ಮಾತ್ರ ಇದೆ. ಅದು ಬಿಟ್ಟರೆ ನಾವು ಬೇರೆ ಕೆಲವು ಕಡೆ ಕ್ಯಾಂಪ್ಸ್ ಮಾಡ್ತೇವೆ. ಸೊ ಅದರಲ್ಲಿ ಮೇಯ್ನಾಗಿ ಇವತ್ತಿಂದ ಅಂದರೆ 1ನೇ ತಾರೀಕಿಂದ 5ನೇ ತಾರೀಕು ತನಕ ಶಿವಮೊಗ್ಗದಲ್ಲಿ ನಮ್ಮದು ಕ್ಯಾಂಪ್ ಇದೆ. ದುರ್ಗಿಗುಡಿ ಅಂತ ಏರಿಯಾ ಇದೆ. ಆ ದುರ್ಗಿಗುಡಿ ಏರಿಯಾದಲ್ಲಿ ಜುವೆಲ್ ರಾಕ್ ಹೋಟೆಲ್ ಆಪೋಸಿಟಲ್ಲಿ ನಮ್ಮ ಸಂಸ್ಥೆ ಇದೆ. 5 ದಿನ ಮಟ್ಟಿಗೆ ನಮ್ಮ ಡಾಕ್ಟರ್ಸ್ ತಜ್ಞರ ತಂಡ ಅಲ್ಲಿರುತ್ತೆ, ಅದೆಲ್ಲರೂ ನೋಡ್ತಾರೆ. ಮತ್ತು ಸೋಮವಾರದಿಂದ ನಾನು ಕೂಡ ಖುದ್ದಾಗಿ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಯ ಜನಗಳ ವಿಚಾರನ ತಿಳ್ಕೊತಾ ಇದ್ದೆ. ಅದಾದ ನಂತರ 6ನೇ ತಾರೀಕಿಂದ 9ನೇ ತಾರೀಕು ತನಕ 4 ದಿನಗಳ ಮಟ್ಟಿಗೆ ನಾವು ಹುಬ್ಳಿಗೆ ಬರ್ತಾ ಇದ್ದೀವಿ. ಹುಬ್ಳಿಯಲ್ಲಿ ವಿದ್ಯಾನಗರದಲ್ಲಿ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಇದೆ. ಸೊ ಅಲ್ಲಿಗೆ ಬರ್ತೇವೆ. ಅದಾದ ನಂತರ 12ನೇ ತಾರೀಕಿಂದ 14ನೇ ತಾರೀಕು ತನಕ ಗುಲ್ಬರ್ಗಾಗೆ ಹೋಗ್ತೀವಿ. ಗುಲ್ಬರ್ಗಾದಲ್ಲಿ ಐವಾನ್ ಶಾಹಿ ರಸ್ತೆಯಲ್ಲಿ ಏಷ್ಯನ್ ಬಿಸ್ನೆಸ್ ಸೆಂಟರ್ ಅಂತ ಏಷ್ಯನ್ ಮಾಲ್ ಪಕ್ಕ. ಸೊ ಈ ಥರ ಆಯಾ ಏರಿಯಾಗಳಿಗೆ ಅನುಗುಣವಾಗಿ 5 ದಿನಗಳ ಮಟ್ಟಿಗೆ ನಮ್ಮ ತಂಡ ಅಲ್ಲೆಲ್ಲಿ ಹೋಗಿ, ಯಾಕೆಂದರೆ ಎಲ್ಲರೂ ಬೆಂಗಳೂರಿಗೆ ಬರಲಿಕ್ಕಾಗಲ್ಲ. ಯಾಕೆಂದರೆ ಇಡೀ ಭಾರತದಲ್ಲಿ ಸದ್ಯಕ್ಕಿರೋದು ನಮ್ಮ ಬೆಂಗಳೂರು 3ನೇ ಮಹಡಿ ಅಡಿಗಾಸ್ ಹೋಟೆಲ್ ಪಕ್ಕ ಮಾತ್ರ. ಸೊ ಎಲ್ಲರಿಗೂ ಬರ್ಲಿಕ್ಕಾಗಲ್ಲ, ನೀವೇ ಅಲ್ಲಿ ಬರ್ಬೋದಲ್ಲ ಅಂತ ಕೇಳ್ಕೊಂಡಾಗ ಸೊ ನಾವು ಆಯಾ ಭಾಗಗಳಿಗೆ ಹೋಗಿ ಕ್ಯಾಂಪ್ಸ್ ಮಾಡ್ತಾ ಇದ್ವಿ. ಸೊ ಅದು ಬಿಟ್ಟು ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ, ಶ್ರೀನಿವಾಸ್ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರೀನಿವಾಸ್. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಸಮಸ್ಯೆ ಇದೆ? ನನಗೆ ಮಂಡಿ ನೋವು ಇದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಎಷ್ಟು ವರ್ಷದಿಂದ ಇದೆ ಈ ತರ ನಿಮಗೆ ಸಮಸ್ಯೆ? ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ಹೇಳಿ. ನನಗೆ ಮಂಡಿ ನೋವುಗಳು ಜಾಸ್ತಿ ಇದೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಇದೆ? ಇದು ನನಗೊಂದು 7-8 ವರ್ಷದಿಂದ ಇದೆ. ಈಗ ಏನಾಗಿದೆ ನನಗೆ ಅಂದ್ರೆ ನನಗೆ ಈ ಮೈನ್ ವಾಲ್ ಬ್ಲಾಕ್ ಆಗ್ಬಿಟ್ಟಿತ್ತು. ಆಪರೇಷನ್ ಇದು ಮೈನ್ ವಾಲ್ ಬಂದಾಗ್ಬಿಟ್ಟಿತ್ತು. ಅದನ್ನ ಓಪನ್ ಇದು ಮಾಡಿ ಸರ್ಜರಿ ಮಾಡಿದ್ದಾರೆ. ಓಕೆ. ಆದ್ರೂ ಇವಾಗ ಕುಂತಿರೋದಾಗ ಕುಂತ್ಕೊಬೇಕು ಅಂತ ಡಾಕ್ಟರ್ ಹೇಳಿದಾರೆ. ಎಲ್ಲೂ ಹೋಗಿ ಓಡಾಡಬಾರ್ದು ಜಾಸ್ತಿ, ಮತ್ತೆ ನೀವು ಹುಷಾರಾಗಿರ್ಬೇಕು, ವಾಕಿಂಗ್ ಕೂಡ ಜಾಸ್ತಿ ಮಾಡಬಾರ್ದು ಅಂತ ಹೇಳಿದ್ದಾರೆ. ಒಂದು 3 ತಿಂಗಳು. ಅದಕ್ಕೋಸ್ಕರ ಏನ್ ಮಾಡೋದು ಈಗ? ಮಂಡಿ ನೋವು ತುಂಬಾ ಇದೆ ಸರ್. ಸೊ ಡೆಫಿನೆಟ್ ಆಗಿ ನಿಮಗೆ ಏನು ಇವೊಂದು ನಿಮಗೆ ವ್ಯಾಲ್ವಲ್ಲಿ ಆಗಿರ್ತಕ್ಕಂಥ ತೊಂದರೆಗೆ ಏನು ಆಪ್ರೇಟ್ ಆಗಿದ್ರು ಸಹ ನಾವು ನಮ್ಮ ಕೋಲ್ಡ್ ಲೇಸರ್ ಥೆರಪಿ ಮುಖಾಂತರ ನಿಮ್ಮ ಮಂಡಿ ನೋವನ್ನ ಸರಿ ಮಾಡ್ಬೋದು. ಸೊ ನೀವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀರಿ ಅಂದರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಒಂದು ಸಂಸ್ಥೆ ಇದೆ. ಅದು ಮಲ್ಲೇಶ್ವರಮಲ್ಲಿ 15ನೇ ಕ್ರಾಸ್ ಅಡಿಗಾಸ್ ಹೋಟೆಲ್ ಪಕ್ಕ 3ನೇ ಮಹಡಿಯಲ್ಲಿ ಮಾತ್ರ ಇದೆ. ಸೊ ನೀವು ಅಲ್ಲಿಗೆ ನಿಮ್ಮ ಹಳೆ ರಿಪೋರ್ಟ್ಸ್ ಏನಿದೆಯೋ, ಏನಾದ್ರು ಆಪರೇಷನ್ ರಿಪೋರ್ಟ್ಸ್ ಏನಾದ್ರು ಇದ್ದರೆ ಅಥವಾ ನಿಮ್ಮ ಎಕ್ಸ್ರೇಗಳು ಏನಾದ್ರು ಇದ್ದರೆ ಅದನ್ನು ಒಂದ್ಸಲ ತಂದು ನಮ್ಮಲ್ಲಿ ತೋರಿಸಿ ನಾವು ನಿಮಗೆ ಅನಲೈಸ್ ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ನಿಮ್ಗೆ ಮಂಡಿ ನೋವಿದೆ ಅಂದ ತಕ್ಷಣ ಮಂಡಿ ನೋವು ಟ್ರೀಟ್ಮೆಂಟ್ ಶುರು ಮಾಡೋದು ಅಂತಲ್ಲ, ಅದರ ರೂಟ್ ಕಾಸ್ನ ಕಂಡುಹಿಡ್ಕೊಳ್ಬೇಕು. ಈಗ ಎಷ್ಟೋ ಜನಕ್ಕೆ ಕೆಲವರಿಗೆ ಮಂಡಿ ನೋವು ಬರ್ತಾ ಇರುತ್ತೆ. ಈ ಚಿಕ್ಕ ಏಜಲ್ಲಿ ಏನಾಗ್ಬಿಟ್ಟಿರುತ್ತೆ, ಬಿದ್ದು ಪೆಟ್ಟಾಗಿ ಈ ಲಿಗಮೆಂಟ್ ಸ್ಟ್ರೈನ್ಗಳಾಗಿ ಅದರಿಂದ ಮಂಡಿ ನೋವು ಬರೋದು ಬೇರೆ ಥರ ಇರುತ್ತೆ. ಸೌಕ್ಲಿಂತಾಗಿ ಮಂಡಿ ನೋವು ಬರೋದು ಬೇರೆ ಥರ ಇರುತ್ತೆ. ಅಥವಾ ಸಂಧಿವಾತ ಆರ್ಥರೈಟಿಸ್ ಅಂತ ಹೇಳ್ತೀವಿ, ಅಂದರೆ ರುಮಟೆಡ್ ಆರ್ಥರೈಟಿಸ್ ಅಂತ, ಅದರ ಒಂದು ಆಟೋಇಮ್ಯೂನ್ ಡಿಸೀಸ್, ಅದರಿಂದ ಬರೋ ಸಂಧಿ ನೋವುಗಳು ಬೇರೆ ಥರ ಇರ್ತವೆ. ಸೊ ಆಯಾ ಅನುಗುಣವಾಗಿ ನಿಮಗೆ ಯಾವುದು ಸೂಕ್ತವಾಗಿದೆ, ಯಾವ ಪ್ರೋಟೋಕಾಲ್ ನಿಮಗೆ ಸೂಕ್ತವಾಗುತ್ತೆ ಅದನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮ ಮಂಡಿ ನೋವನ್ನ ಖಂಡಿತವಾಗಿ ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಒಂದು 90ರಿಂದ 95 ಭಾಗದಷ್ಟು ಒಂದ್ಸಲ ಭೇಟಿ ಕೊಟ್ಟು ನಿಮ್ಮ ಪ್ರಾಬ್ಲಮ್ನ ಸೊಲ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಸುಮಂಗಲ ಅನ್ನೋರು ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಏನ್ ಸಮಸ್ಯೆ ಇದೆ ಸುಮಂಗಲ ಅವ್ರೆ? ನಮಗೆ ಇದು ಮಂಡಿ ನೋವು, ಮೊಣಕಾಲ್ ನೋವು ರೀ. ಕೂಡಕ್ ಬರಲ್ಲ, ಹೇಳಕ್ಕೂ ಬರಲ್ಲ. ಸರಿ ಮಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಾಂ ಹೇಳಿ, ಎಷ್ಟು ವರ್ಷದಿಂದ ಈ ಥರ ಸಮಸ್ಯೆ ಆಗ್ತಾ ಇದೆ? ನನಗೆ 5 ವರ್ಷದಿಂದ ಈಗ ಆಕತಿ ನನಗೆ ಈ ತರ ಓಕೆ. ನೋವು ಸರ್. ಕೆಳಗೂ ಕೂಡಕ್ ಬರಲ್ಲ, ಹೇಳಕ್ಕೂ ಬರಲ್ಲ, ಅಡ್ಡಾಡಕ್ಕೂ ಆಗ್ತಾ ಇಲ್ಲ. ಕೀಲು ಎಲ್ಲ ಒಲಿ ಕೀಲು ಬಹಳ ನೋವು ಐತ. ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಸ್ವಲ್ಪ ಗುಳಿಗೆ ನುಂಗಿದ ತಕ್ಷಣ ಸ್ವಲ್ಪ ಕಮ್ಮಿ ಆಗ್ತಾವ. ಮತ್ತೆ ಆದ್ರೂ ಇದೇ ರೀತಿ ಜಾಸ್ತಿ ಆಗ್ತಾನೆ ಇರ್ತಾವ ಸರ್, ಕಮ್ಮಿನೇ ಆಗಿಲ್ಲ. ಹೌದಮ್ಮ, ಯಾಕೆಂದರೆ ಮಾತ್ರೆ ತಗೊಂಡಾಗ ನಿಮಗೆ ನೋವಿನ ಫೀಲ್ ಮಾತ್ರ ಆಗೋದಿಲ್ಲ, ಅದು ನಿಮ್ಮ ಪೇಯ್ನ್ ಗೇಟ್ನ ಮಾತ್ರ ಬ್ಲಾಕ್ ಮಾಡಿರುತ್ತೆ. ಆ ಮಾತ್ರೆ ಎಫೆಕ್ಟ್ ಕಡಿಮೆ ಆಗ್ತಾ ಇದ್ದಂಗೆ ನಿಮಗೆ ಮತ್ತೆ ನೋವು ಬರ್ತಾ ಇರುತ್ತೆ. ಅದು ಒಂದು ಮಾತ್ರೆಯ ಡಿಸ್ಅಡ್ವಾಂಟೇಜ್. ಸೊ ಜಾಸ್ತಿ ಮಾತ್ರೆಗಳು ತಗೊಳ್ಳೋದ್ರಿಂದ ಉಂಟಾಗ್ತಕ್ಕಂಥ ಸೈಡ್ ಎಫೆಕ್ಟ್ಸ್ಗಳು ಬೇರೆ, ಕಿಡ್ನಿ ಮತ್ತು ಲಿವರ್ಗಳಿಗೂ ಕೂಡ ಡ್ಯಾಮೇಜ್ ಆಗ್ತಕ್ಕಂಥ ಉಂಟು. ಸೊ ರಾದರ್ ದೆನ್ ಮಾತ್ರೆಗಳನ್ನ ತಗೊಂಡು ನಿಮ್ಮ ನೋವನ್ನ ರಿಲೀವ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೋಲ್ಡ್ ಲೇಸರ್ಸ್ ಮುಖಾಂತರ ಬರೀ ಡೈರೆಕ್ಟಾಗಿ ಮಂಡಿಗಳಿಗೆ ಟ್ರೀಟ್ಮೆಂಟ್ ತಗೊಂಡು ಆ ಮಂಡಿಯಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ನ ರಿಲೀವ್ ಮಾಡಿಕೊಂಡ್ರೆ ಈ ಮಾತ್ರೆಗಳ ಅಗತ್ಯನೂ ಕೂಡ ಇರೋದಿಲ್ಲ. ನಂತರ ನೀವೇನು ಕಂಪ್ಲೇಂಟ್ ಮಾಡ್ತೀರಾ, ಕೂತ್ರೆ ಹೇಳೋಕ್ಕಾಗೋದಿಲ್ಲ, ಮತ್ತು ಎದ್ರೆ ಒಂದಷ್ಟು ದೂರ ನಡೆಯೋಕ್ಕಾಗೋದಿಲ್ಲ, ಮತ್ತು ವಾಕಿಂಗ್ ಹೋಗೋಕ್ಕಾಗ್ತಾ ಇಲ್ಲ, ನಿಮ್ಮ ದೈನಂದಿನ ಕಾರ್ಯಗಳೇನು ಪ್ರಾಬ್ಲಮ್ ಏನಾಗ್ತಾ ಇದ್ದಾವೆ, ನಾವು ನಮ್ಮ ಲೇಸರ್ ಥೆರಪಿ ಮುಖಾಂತರ ನಿಮ್ಮ ಪ್ರಾಬ್ಲಮ್ನ 100ಕ್ಕೆ 100% ಸರಿ ಮಾಡ್ಬೋದು. ಸೊ ನೀವು ಬಳ್ಳಾರಿಯಿಂದ ಮಾತಾಡ್ತಿದ್ದೀರಾ ಅಂದರೆ ನಮ್ಮ ಹುಬ್ಳಿ ಬ್ರಾಂಚ್ ನಿಮ್ಗೆ ಹತ್ತಿರ ಆಗ್ಬೋದು. 6ನೇ ತಾರೀಕಿಂದ 9ನೇ ತಾರೀಕು ತನಕ ನಾವು ಹುಬ್ಳಿಗೆ ಬರ್ತಾ ಇದ್ದೀವಿ, ವಿದ್ಯಾನಗರ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ. ಒಂದ್ಸಲ ಭೇಟಿ ಕೊಟ್ಟು ನಿಮ್ಮ ಪ್ರಾಬ್ಲಮ್ನ ಸರಿ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ MM ಹಿರೇಮಠರ್ ಖುದ್ದಾಗೆ ಇರ್ತಾರೆ. ಸೊ ನಿಮ್ಮ ಪ್ರಾಬ್ಲಮ್ನ ನೋಡಿ ಅವ್ರು ಸಾಲ್ವ್ ಮಾಡ್ತಾರೆ. ಥ್ಯಾಂಕ್ ಯು ಮಾ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
ಇನ್ನು ಡಾಕ್ಟರ್, ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಕೆಲವೊಂದು ಟ್ರೀಟ್ಮೆಂಟ್ ಅಂದ್ರೇನೆ ಬಹಳಷ್ಟು ಜನ ಹೆದರ್ಕೊಂತಾರೆ, ನೋವಾಗತ್ತೆ, ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು ಅನ್ನೋ ಭಯ ಇರುತ್ತೆ. ಈ ಕೋಲ್ಡ್ ಲೇಸರ್ ಥೆರಪಿನಲ್ಲಿ ಅದು ಚಿಕಿತ್ಸೆಯನ್ನು ನೀಡಿದಾಗ ಏನಾದರೂ ನೋವು ಉಂಟಾಗೋದೇನಾದ್ರು ಆಗತ್ತಾ? ಇಲ್ಲ, ಅದರಿಂದ ನೋವು ಆಗೋದೇ ಇಲ್ಲ. ಯಾಕಂದರೆ ಜಸ್ಟ್ ಲೈಕ್ ಸನ್ಲೈಟ್ ಬಿದ್ದು ನಮ್ಮ ಮೈ ಮೇಲೆ ಏನು ಇಫೆಕ್ಟ್ ಆಗೋಲ್ಲ, ಅದೇ ರೀತಿ ಈ ಲೇಸರ್ ಬಿದ್ದು ನಿಮ್ಗೆ ಏನು ಗೊತ್ತೇ ಆಗೋಲ್ಲ. ಜಸ್ಟ್ ಒಂದು ವೈಟ್ ಲೈಟ್ ಬಿದ್ದಂಗೆ ಇರುತ್ತೆ ಅಷ್ಟೇ. ಸೊ ಅದು ಮಾತ್ರ ಒಳಗೆ 4 ಇಂಚು ಒಳಗೆ ಹೋಗಿ ನಿಮ್ಗೆ ಬೇಕಾದ ಕೆಲಸವನ್ನು ಮಾಡುತ್ತೆ. ಮತ್ತು ಬೊಬ್ಬೆ ಬರೋದಾಗಲಿ, ಸುಡೋದಾಗಲಿ, ಚುಚ್ಚೋದಾಗಲಿ, ಬೇರೆ ಯಾವ ಥರ ರಿಯಾಕ್ಷನ್ಸ್ ಆಗೋಲ್ಲ, ಎಲರ್ಜಿನೂ ಆಗೋಲ್ಲ. ಸೊ ಅದು ಒಂದು ರೀತಿಯ ಸೇಫ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಈ ಮೂಳೆ ಮುರಿತಕ್ಕೆ ಒಳಗಾದಾಗ ಬಹಳಷ್ಟು ಸಲ ಅದನ್ನ ಪ್ಲಾಸ್ಟರ್ ಮಾಡಿರ್ತಾರೆ, 1 ತಿಂಗಳು 2 ತಿಂಗಳು ಇರಬೇಕು, ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿರ್ತಾರೆ. ಆಮೇಲೆ ಮತ್ತೂ ನೋವು ಕಾಣಿಸ್ಕೊಳ್ಳುತ್ತೆ. ಈ ಮೂಳೆ ಮುರಿತ ಆದಾಗಲೇ ನಾವು ಕೋಲ್ಡ್ ಲೇಸರ್ ಥೆರಪಿ ತಗೋಬೋದಾ, ಅಥವಾ ಈ ಪ್ಲಾಸ್ಟರ್ ಎಲ್ಲ ಬಿಚ್ಚಿ ಎಲ್ಲ ಆದ್ಮೇಲೆ ತಗೋಬೋದಾ? ಮೊಳೆ ಬಿಚ್ಚಿದ ಮೇಲೆ ತೊಗೋಬೇಕು. ಅದು ಪ್ಲಾಸ್ಟರ್ ಇದ್ದಾಗ ತೊಗೊಳಕ್ಕೆ ಆಗೋಲ್ಲ. ಅದು ಬಿಚ್ಚಿದ ಮೇಲೆ ಬಂದು ನಮ್ಮನ್ನು ನೋಡ್ಬೋದು. ಬಟ್ ಅವ್ರು ಇದ್ದಾಗಲೇ ಬಂದು ನಮ್ಮನ್ನು ನೋಡ್ಬೋದು. ನಾವು ಪ್ಲಾಸ್ಟರನ್ನು ಬಿಚ್ಚಿ ನೋಡ್ತೇವೆ ಹೇಗಿದೆ ಅಂತೇಳಿ. ಕೊಡೋ ಸ್ಥಿತಿಯಲ್ಲಿದ್ದರೆ ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೇವೆ. ಪ್ಲಾಸ್ಟರ್ ಹಾಕೋದು ಬೇಡ ಅಂತೇಳಿ ಆಗಲೇ ಸ್ಟಾರ್ಟ್ ಮಾಡ್ಬೋದು. ಸೊ ಅದೇನು ಅದಕ್ಕೆ ಕಾಂಟ್ರಾಇಂಡಿಕೇಶನ್ ಏನೂ ಅಲ್ಲ. ಬಟ್ ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂದರೆ, ಈಗ ಮೂಳೆ ಮುರಿತದಲ್ಲಿ ಅವರ ಅಲೈನ್ಮೆಂಟ್ ಸರಿಯಾಗಿಲ್ಲ ಅನ್ನೋದಾಯಿತು ಅಂತಂದರೆ ಆವಾಗ ಕೆಲವು ಮಾಲ್ ಯೂನಿಯನ್ ಅಥವಾ ನಾನ್ ಯೂನಿಯನ್ ಅಂತ ಆಗುತ್ತೆ. ಸೊ ಬಟ್ ನಮ್ಮ ಲೇಸರ್ಸಲ್ಲಿ ಒಂದು ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತಕ್ಕಂಥ ಒಂದು ಹೊಸ ಟೆಕ್ನಾಲಜಿ. ಅದರಿಂದ ಏನಾಗುತ್ತೆ, ಆ ಬೋನ್ ಸೆಲ್ಸ್ನ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವಾಗ ಬೋನ್ ಸೆಲ್ಸ್ನ ಸ್ಟಿಮ್ಯುಲೇಟ್ ಮಾಡುತ್ತೋ ಆ ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಈಚ್ ಬೋನ್ ಸೆಲ್ಸ್ ಮಲ್ಟಿಪ್ಲೈ ಜಾಸ್ತಿ ಆಗುತ್ತೆ. ಸೊ ದಟ್ ಈಗ ಈ POP ಕ್ಯಾಸ್ಟಲ್ಲಿ ಇದ್ದಾಗ ಏನಾಗುತ್ತೆ, ಒಂದು 3 ವೀಕ್ಸ್ ಅಥವಾ 6 ವೀಕ್ಸ್ ಏನಿರ್ತಾರೆ ಅದು ತೆಗೆದ ನಂತರ ನಮ್ಮಲ್ಲಿ ಬಂದರೆ ಆ ಹೀಲಿಂಗ್ ಪೀರಿಯಡ್ ಏನಿದೆಯೋ, ಒಂದು ಇನ್ನೂ 2 ಮಂತ್ಸಲ್ಲಿ ಆಗಬೇಕಾಗಿರೋ ಹೀಲಿಂಗ್ ಪೀರಿಯಡ್ನ ನಾವು ಫಾಸ್ಟ್ ಅಪ್ ಮಾಡಿ ವಿತಿನ್ 21 ಡೇಸ್ ಒಳಗಡೆ ನಾವು ಇನ್ನೂ ಬೇಗ ಹೀಲ್ ಮಾಡೋ ಥರ ಮಾಡ್ಬೋದು. ಜೊತೆಗೆ ಒಂದು ಕ್ಯಾಲಸ್ ಫಾರ್ಮೇಷನ್ ಅಂದರೆ ಅದು ಕಂಪ್ಲೀಟಾಗಿ ಕೂಡ್ಕೊಳ್ಳೋ ಥರ ಮಾಡೋದ್ರಿಂದ ಅವರು ಬೇಗ ನಡೆಯೋಕ್ಕೆ ಒಂದು ಸಹಾಯಕಾರಿಯಾಗುತ್ತೆ. ಸೊ ಈ ರೀತಿಯಲ್ಲಿ ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿಯಿಂದ ನಾವು ಸರಿ ಮಾಡ್ಬೋದು. ಇದೇ ಇನ್ನು ಕೆಲವು ಕಡೆ ಏನಾಗುತ್ತೆ, ಈ ಹಿಮ್ಡಿಯಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗಿಬಿಡುತ್ತೆ. ಅದನ್ನು ಸ್ಪರ್ ಫಾರ್ಮೇಷನ್ ಅಂತ ಹೇಳ್ತೀವಿ. ತುಂಬ ಹೊತ್ತು ನಿಲ್ಲೋದ್ರಿಂದ ಅಥವಾ ಹೀಲ್ಸ್ ಹಾಕೋದು, ಈ ಮಹಿಳೆಯರಲ್ಲಿ ತುಂಬ ಕಾಮನ್. ಅಂಥ ಕಂಡೀಷನ್ ಏನಾಗುತ್ತೆ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಆಗುತ್ತೆ. ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಆದಾಗ ಏನಾಗುತ್ತೆ, ಆ ಸ್ಪರ್ ಏನು ಎಕ್ಸ್ಟ್ರಾ ಗ್ರೋತ್ ಇತ್ತಲ್ಲ ಅದನ್ನು ಇದು ಕರಗಿಸ್ತಕ್ಕಂಥ ಕೆಪಾಸಿಟಿ ಇದೆ. ಸೊ ಏನು ಅಬ್ನಾರ್ಮಲ್ ಇದೆಯೋ ಅದನ್ನು ನಾರ್ಮಲ್ಸಿಗೆ ತರತಕ್ಕಂಥ ಕೆಪಾಸಿಟಿ ನಮ್ಮ ಕೋಲ್ಡ್ ಲೇಸರ್ಸ್ ಇರೋದ್ರಿಂದ ಏನೇನು ವ್ಯತ್ಯಾಸಗಳಿದೆಯೋ, ಈಗ ಡ್ಯಾಮೇಜ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಗ್ರೋತ್ ಆಗಿರ್ಬೋದು, ಅದನ್ನು ಕಂಪ್ಲೀಟಾಗಿ ರಿಲೀವ್ ಮಾಡಿ ಈ ಅವರ ಒಂದು ನೋವುಗಳಿಗೆ ಶಾಶ್ವತವಾದ ಪರಿಹಾರನ ಕೊಡ್ಬೋದು. ಓಕೆ ಡಾಕ್ಟರ್. ವೀಕ್ಷಕರ, ಇನ್ನು ನೀವು ಕೂಡ ಸ್ಪಾಂಡಿಲೈಟಿಸ್, ಅರ್ಥರೈಟಿಸ್ ಇದ್ದಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ನೋವಿನಿಂದ ನೀವು ಮುಕ್ತಿಯನ್ನ ಹೊಂದಬೇಕು ಅಂದ್ರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ ಸಂಪರ್ಕಿಸಬೇಕಾದಂತಹ ವಿಳಾಸವನ್ನ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಂಜೀವಿನಿ ಕೋಲ್ಡ್ ಲೇಸರ್ ಸೆಂಟರ್, ಶ್ರೀ ಕೃಪಾ, ನಂಬರ್ 316, 3ನೇ ಮಹಡಿ, ಅಡಿಗ ಹೋಟೆಲ್ ಸಮೀಪ, BN 15-16ನೇ ಕ್ರಾಸ್, KVB ಮುಂಭಾಗ, ಸಂಪಿಗೆ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 8884493271. ಮತ್ತೊಂದು ದೂರವಾಣಿ ಸಂಖ್ಯೆ 8884493277. ಡಾಕ್ಟರ್, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಕೋಲ್ಡ್ ಲೇಸರ್ ಥೆರಪಿಯಿಂದ ಹೇಗೆ ಸ್ಪಾಂಡಿಲೈಟ್ ಆರ್ಥರೈಟಿಸ್ಗೆ ಮುಕ್ತಿಯನ್ನ ಹೊಂದಬಹುದು ಅಂತ ತಿಳಿಸ್ಕೊಡಿದ್ದೀರಾ. ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ಈ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯಗಳನ್ನ ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ತಿಳ್ಕೊಂಡಿದ್ದೀರಾ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.